ಎರಡನೇ ಹಂತನೂ ಕೂಡ ಪೂರ್ಣ ಮಾಡೋಕ್ಕಾಗಲಿಲ್ಲ. ಈಗ ಅವರು ಏನು ಕೃಷ್ಣ ಟ್ರಿಬ್ಯುನಲ್ ನೋಟಿಫಿಕೇಶನ್ ಮಾಡಬೇಕಂತ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸರಿಯಾಗಿ ವಾದ ಸುದ್ದ ಮಾಡೋಕ್ಕಾಗ್ತಿಲ್ಲ. ಕೋರ್ಟಲ್ಲಿ ಕೇಸ್ ಸುದ್ದ ಹಾಕಿರಲಿಲ್ಲ. ಮಹಾರಾಷ್ಟ್ರ ಹಾಕಿದ್ರು, ಇವ್ರು ಕೇಸ್ ಸುದ್ದ ಹಾಕಿರಲಿಲ್ಲ. ನಾನು ಕಳೆದ ಬಾರಿ ಅಸೆಂಬ್ಲಿಯಲ್ಲಿ ಗಲಾಟೆ ಆದಮೇಲೆ ಹಿಂದಿನ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವಾಗ ಕೇಸ್ ಹಾಕಿದ್ರು. ಎಲ್ಲ ಬೇಕಾದ್ರೆ ದಾಖಲೆ ಸಮೇತವಾಗಿ ನಾವು ಹೇಳಕ್ತಾ ಇದ್ದೀವಿ. ನೋ ಕಮೆಂಟ್ಸ್. ಎಲ್ಲ ಆಟ ಹೈಕಮಾಂಡ್ ಆಡಿಸ್ತಾ ಇದೆ. ಹೈಕಮಾಂಡ್ ಡಿವೈಡೆಡ್ ಆಗಿದೆ, ಗುಂಪಾಗಿದೆ. ಹೀಗಾಗಿ ಯಾವುದೇ ನಿರ್ಣಯ ತಗೊಳ್ಳೋಕ್ಕಾಗಲ್ಲ. ನೀವು ಎರಡೂ ಜಗಳ ಹಚ್ಚಿ ಲಾಭವನ್ನು ಹೈಕಮಾಂಡ್ ಎಲ್ಲಿವರೆಗೂ ಸಿಗುತ್ತೆ ಹಿಂಗೆ ನಡೆಯೋದು. ಕರ್ನಾಟಕವನ್ನು ಒಂದು ATM ಥರ ಬಳಕೆ ಮಾಡ್ತಾರೆ. ಮಾತುಕತೆ ಆಗಿರೋದು ಸಭಾ ನಿಜ ಅಂತ ಡಿ ಕೆ ಶಿವಕುಮಾರ್ ಹರಿಪ್ರಸಾದ್ ಅವರು ವೆಲ್ಕಮ್.